ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ್ತಿ. ನಾವಿವತ್ತು ಒಂದೊಳ್ಳೆ ರೆಸಿಪಿನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದೇನು ಅಂದರೆ ಫ್ರೈಡ್ ರೈಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟೈಲಲ್ಲಿ ಮನೇಲೆ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗುವಂಥದ್ದು ಕ್ಯಾರೆಟು, ಈರುಳ್ಳಿ, ಕರಿಬೇವು ಸೊಪ್ಪನ್ನ ನಾವು ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀವಿ. ಅದಾದಮೇಲೆ ಕ್ಯಾಪ್ಸಿಕಮ್ಮು, ಇದಿಲ್ಲ ಅಂದರೆ ಮಾಡೋಕ್ಕೆ ಆಗಲ್ಲ ಫ್ರೈಡ್ ರೈಸ್ನ. ಮತ್ತು ಟೊಮೊಟೊ ಕಾಯಿ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ ನೀವು. ಅದಾದಮೇಲೆ ಬೀನ್ಸು, ಸ್ವಲ್ಪ ಮಟ್ಟಿಗೆ ಕೊತ್ತಂಬರಿ ಸೊಪ್ಪು, ಒಂದು ಮಿಸ್ ಆಗಿಬಿಟ್ಟಿದೆ, ಅದೇ ಬಟಾಣಿ, ಇದೊಂದು ಮಿಸ್ ಆಗಿತ್ತು. ಎಷ್ಟು ಸ್ಪೂನ್ ಎಣ್ಣೆ ಹಾಕಿದ್ದಾರೆ ಅಂತ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಮುಂಚೆನೇ ಹಾಕ್ಬಿಡ್ತಾರೆ ಫ್ರೆಂಡ್ಸ್ ನಮ್ಮಮ್ಮ. ಫುಲ್ಲು ಗಾಬರಿ ಮಾಡ್ಕೋತಾರಪ್ಪ ನಾನು ವಿಡಿಯೋ ಮಾಡ್ತೀನಿ ಅಂದರೆ. ಹೋದ ವಿಡಿಯೋದಲ್ಲೂ ಹೇಗೆ ಮಾಡಿದರು ನೋಡಿರಿ. 5 ರಿಂದ 6 ಸ್ಪೂನು ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆನ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ. ಅದಾದಮೇಲೆ ಕ್ಯಾಪ್ಸಿಕಮ್ಮು ಮತ್ತು ಕರಿಬೇವು ಸೊಪ್ಪು ಅದನ್ನು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡಿಕೊಡಿ. ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿನ ಫ್ರೈ ಮಾಡಿಕೊಡಿ. ಸ್ವಲ್ಪ ಕರಿಬೇವು ಸೊಪ್ಪು ಉಳಿದಿದೆ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಡಿ. ನೆಕ್ಸ್ಟು ಕ್ಯಾರೆಟ್ನು ಕೂಡ ಹಾಕಬೇಕು. ಕ್ಯಾರೆಟ್ನು ಅದು ನಾವು ಜಾಸ್ತಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಅದು ಬೆಂದಿರಲ್ಲ, ಹಸಿಯಾಗೇ ಇರುತ್ತೆ. ಅದ್ರ ಜೊತೆಗೆ ಬೀನ್ಸು ಮತ್ತು ಕ್ಯಾರೆಟ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಅಂದರೆ 10 to 15 ಮಿನಿಟ್ಸು ಟೈಮ್ ಬೇಕಾಗುತ್ತೆ. ನೀವು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಕುದಿಸ್ತಾ ಇರಿ, ಅವಾಗ ಒಂದು ಸ್ವಲ್ಪ ಬೇಯ್ತಾ ಇರುತ್ತೆ ಕ್ಯಾರೆಟು ಮತ್ತು ಬೀನ್ಸು. ನೋಡ್ತಾ ಇದ್ದೀರಾ ನೀವು ಹೇಗೆ ಕುದೀತಾ ಇದೆ ಅಂತ. ಇದು ಕುದ್ದಾದಮೇಲೆ ಟೊಮೊಟೊ ಕಾಯಿನೂ ಕೂಡ ಅದರಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ನಾನು ಮಾಡ್ತಾಯಿಲ್ಲ, ಆಲ್ಮೋಸ್ಟ್ ಎಲ್ಲ ಕುಕ್ಕಿಂಗ್ ರೆಸಿಪಿ ಎಲ್ಲ ನಮ್ಮಮ್ಮನ ರೆಸಿಪಿನ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಮುಂದೊಂದು ದಿನ ನಾನು ಕೂಡ ಮಾಡಿ ಅಪ್ಲೋಡ್ ಮಾಡೋ ಅಂಥ ಟೈಮ್ ಬರುತ್ತೆ. ಅದಕ್ಕೋಸ್ಕರ ನೀವು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಮರಿಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದನ್ನು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹುಳಿಲೇನೆ ಉಪ್ಪನ್ನು ಹಾಕ್ಕೋಬೋದು, ಸಪ್ರೇಟಾಗಿ ನೀವು ಅನ್ನದ ಜೊತೆ ಕಲಿಸ್ಕೋಬೇಕಾದ್ರೂ ಉಪ್ಪನ್ನು ಹಾಕ್ಕೋಬೋದು. ಈಗ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸೈಡಿಗೆ ನಾವು ಗರಂ ಮಸಾಲ ಮತ್ತು ಚಾಟ್ ಮಸಾಲಾನ ಇಟ್ಕೊಂಡಿದ್ದೀವಿ. ನಾವು ಮೊದಲೇ ಬಟಾಣಿನ ಬೇಯಿಸ್ಕೊಂಡಿದ್ವಿ, ಅದನ್ನು ಅದರೊಳಗೆ ನಾವು ಮಾಡ್ತಾ ಇರೋವಂಥ ಫ್ರೈಡ್ ರೈಸ್ ಹುಳಿ ಒಳಗೆ ಬಟಾಣಿಯನ್ನು ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಷ್ಟೇ ಇನ್ನೇನು ರೆಡಿ ಆಗಿಬಿಡುತ್ತೆ. ಚಾಟ್ ಮಸಾಲ ಮತ್ತು ಗರಂ ಮಸಾಲ ಪೌಡರು ನೋಡಿ ನೀವು ಜಾಸ್ತಿ ಹಾಕ್ಕೊಂಡ್ರೆ ಅದೇ ಫ್ಲೇವರ್ ಬರ್ತಾನೇ ಇರುತ್ತೆ. ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಡಿ. ನಮ್ಮನೇಲಿ ಜಾಸ್ತಿ ಮಸಾಲೆ ತಿನ್ನಲ್ಲ, ಸೊ ನಾವು ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀವಿ, 1-1.5 ಸ್ಪೂನ್ ಹಾಕ್ಕೊಂಡಿದ್ದೀವಿ ಅಷ್ಟೇ. ನೀವು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಇಷ್ಟೇ ಫ್ರೈಡ್ ರೈಸಿಂದು ಹುಳಿ. ಇದು ನೆಕ್ಸ್ಟ್ ಏನಿಲ್ಲ, ಇನ್ನೊಂದು ಬಿಟ್ಬಿಟ್ಟಿದ್ದೀನಲ್ಲ, ಕೊತ್ತಂಬರಿ ಸೊಪ್ಪು. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೇನು ಮೊದಲೇ ಅನ್ನ ಮಾಡ್ಕೊಂಡಿರ್ತೀವ, ಆ ಅನ್ನದ ಜೊತೆಗೆ ಕಲಿಸ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಮನೇಲಿ ಮಾಡ್ಕೊಂಡು ತಿನ್ನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಒಳ್ಳೆ ಅಟೆಂಪ್ಟು ಮನೇಲಿ ಮಾಡಿರೋದು. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಫಸ್ಟ್ ಅಟೆಂಪ್ಟೇ ಮಾಡಿರೋದು ನಮ್ಮಮ್ಮ, ಯಾವತ್ತೂ ಫ್ರೈಡ್ ರೈಸ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಮಾಡಿದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮನೆಯಲ್ಲೇ ಇಷ್ಟು ಚೆನ್ನಾಗಿ ಮಾಡ್ಬೋದು ಫ್ರೈಡ್ ರೈಸ್ನ ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು. ಇನ್ನೇನು ಸೈಡಿಗೆ ಅನ್ನ ಮಾಡ್ಕೊಂಡಿರ್ತೀವ, ಅದರಲ್ಲಿ ಕಲಿಸ್ಕೊಂಡು ನಮಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್, ಬಾಯ್.